ಬ್ಯಾಂಕ್ ನಿಫ್ಟಿ ವೀಕ್ಲಿ ಚಾರ್ಟಲ್ಲಿ ನೋಡ್ತಾ ಇದ್ದರೆ ಸ್ವಲ್ಪ ಇದು ಸೆಲ್ಲಿಂಗ್ ಹೋಗೋ ಚಾನ್ಸಸ್ ಉಂಟು. ಇಫ್ ಇನ್ ಕೇಸ್ ನಾಳೆ ದಿನ ಫ್ಲ್ಯಾಟ್ ಓಪನ್ ಆಯಿತು ಹಾಗೆ ನೆಗೆಟಿವ್ ಕ್ಲೋಸಿಂಗ್ ಕೊಡ್ತು, ಆವಾಗ ಇದು ನೆಗೆಟಿವ್ ಹೋಗೋ ಚಾನ್ಸಸ್ ಉಂಟು. ಯಾಕಂದರೆ ಇಲ್ಲಿ ಚಾರ್ಟಲ್ಲಿ ನೋಡ್ಬೋದು ಪ್ರೀವಿಯಸ್ ಟೈಮಲ್ಲಿ ಇಲ್ಲಿ ಫ್ಲೋಲಿ ಬ್ರೇಕ್ಔಟ್ ಕೊಡ್ಲಿಕ್ಕೆ ಟ್ರೈ ಮಾಡ್ತು, ಬಟ್ ಇಲ್ಲಿ ಸಸ್ಟೈನ್ ಆಗದೆ ಇಲ್ಲಿಂದ ಸೆಲ್ ಆಫ್ ಬಂತು. ಈಗ ಇದು ಮಲ್ಟಿಪಲ್ ಟೈಮ್ ಸಪೋರ್ಟ್ನ ಟಚ್ ಮಾಡಿ, ದಟ್ ಮೀನ್ಸ್ ಇಲ್ಲಿ ನೀವು ನೋಡ್ಬೋದು ಫಸ್ಟ್ ಟೈಮ್ ಸೆಕೆಂಡ್ ಟೈಮ್. ಇಫ್ ಇನ್ ಕೇಸ್ ಇದು ಮೇಜರ್ ಸಪೋರ್ಟ್ ಆಗಿದ್ರೆ ಇಲ್ಲಿಂದ ಇದು ಸೆಕೆಂಡ್ ಟೈಮ್ ಬಂದಾಗ ಇಲ್ಲಿಂದ ಬ್ರೇಕ್ಔಟ್ ಕೊಡ್ತಾ ಇತ್ತು, ಹಾಗೆ ಆಯಿತು. ಬಟ್ ಇಲ್ಲಿ ಸಸ್ಟೈನ್ ಮಾಡಲಿಕ್ಕಾಗದೆ ಇಲ್ಲಿಂದ ಸೆಲ್ಲಿಂಗ್ ಬರ್ತಾ ಉಂಟು. ಸೊ ಇಫ್ ಇನ್ ಕೇಸ್ ಏನಾದರೂ ಈ ಸೆಲ್ಲಿಂಗ್ ಕ್ಯಾಂಡಲ್ ಏನುಂಟಲ್ಲ ಇದಕ್ಕೆ ಡೌನ್ ಸೈಡಲ್ಲಿ ಫಾಲೋ ಥ್ರೂ ಸಿಕ್ಕಿದ್ರೆ ಇಲ್ಲಿಂದ ಡೌನ್ ಸೈಡ್ ಹೋಗೋ ಚಾನ್ಸಸ್ ವೆರಿ ಹೈ. ಈಗ ನಾವು ಡೈಲಿ ಚಾರ್ಟಲ್ಲಿ ನೋಡಿದರೆ ತುಂಬ ಚೆನ್ನಾಗಿ ತೋರ್ತಾ ಉಂಟು, ರೈಟ್. ಸೊ ನಾನು ಮೊನ್ನೆ ಅನಾಲಿಸಿಸ್ ವಿಡಿಯೋದಲ್ಲಿ ಹೇಳಿದ್ದೆ, ಇಫ್ ಇನ್ ಕೇಸ್ ಏನಾದರೂ ಇದು ಇಲ್ಲಿ ಒಂದು ಪಾಸ್ ಮಾಡಿ ಹೋದರೆ ಇಲ್ಲಿಂದ ಇದು ಮತ್ತು ಕೂಡ ಟ್ರಾವೆಲ್ ಮಾಡ್ಬೋದು. ಇಫ್ ಇನ್ ಕೇಸ್ ಇದೇನಾದರೂ ಇದೇ ಫ್ಲೋಲ್ಲಿ ಹೋದರೆ, ದಟ್ ಮೀನ್ಸ್ ಏನು ಪ್ರೀವಿಯಸ್ ಕ್ಯಾಂಡಲ್ ಮಾಡಿದೆಯಲ್ಲ ಇದೇ ಫ್ಲೋಲ್ಲಿ ಹೋದರೆ ಇಲ್ಲಿಂದ ಒಂದು ಪಾಸ್ ತೊಗೊಳ್ಬೋದು, ಅಥವಾ ಇಲ್ಲಿಂದ ಒಂದು ಟ್ರ್ಯಾಪಿಂಗ್ ಆಗೋ ಚಾನ್ಸಸ್ ತುಂಬಾ ಉಂಟು. ಸೊ ಈಗ ಇದು ಪಾಸ್ ತೊಗೊಂಡಿದೆ. ಸೊ ಈಗ ನಾವು ಹೇಗೆ ಅನಾಲಿಸಿಸ್ ಮಾಡ್ಬೋದು ಅಥವಾ ನಾವು ಹೇಗೆ ಇಲ್ಲಿಂದ ಟ್ರೇಡ್ ಮಾಡ್ಬೋದು. ಇಫ್ ಇನ್ ಕೇಸ್ ಇದು ನಾಳೆ ದಿನ ಫ್ಲ್ಯಾಟ್ ಓಪನ್ ಆಯಿತು, ದಟ್ ಮೀನ್ಸ್ ಮಾರ್ಕೆಟ್ ಎಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ಅಲ್ಲಿ ಓಪನ್ ಆಯಿತು, ಇಲ್ಲಾಂದರೆ ಸ್ವಲ್ಪ 50 ಪಾಯಿಂಟು 100 ಪಾಯಿಂಟು ಗ್ಯಾಪ್ ಡೌನ್ ಓಪನ್ ಆದ್ರ ಮೇಲೆ ಯಾವಾಗ ಇದು ಡೇ ಲೋನ ಬ್ರೇಕ್ ಡೌನ್ ಆಗ್ತಾರೆ, 2 ಡೇ ಲೋ, ದಟ್ ಮೀನ್ಸ್ ಇದು ಬುಧವಾರದ್ದು ಕೂಡ ಲೋ ಆಗ್ತಾರೆ ಹಾಗೆ ಗುರುವಾರದ್ದು ಕೂಡ ಲೋ ಆಗ್ತಾರೆ. ಯಾವಾಗ ಈ ಲೋನ ಬ್ರೇಕ್ ಡೌನ್ ಆಗ್ತಾರೆ ಇಲ್ಲಿಂದ ಮಾರ್ಕೆಟು ಫಾಲ್ ಆಗೋ ಚಾನ್ಸಸ್ ಉಂಟು. ಸೊ ನಾ ಹೇಳ್ತಾ ಇಲ್ಲ ಇಂಟ್ರಾಡೇಯಲ್ಲೇ ಇಷ್ಟು ಫಾಲೋ ಆಗ್ಬೋದು, ಬಟ್ ಪೊಸಿಷನ್ನಿಗೆ ಪ್ರಕಾರ ಇಲ್ಲಿಂದ ನನಗೆ ಟಾರ್ಗೆಟ್ ನೋಡ್ಲಿಕ್ಕೆ ಹೋದರೆ ಸಮರ್ ಇದು ಈ ರೇಂಜ್ ತನಕ ಬರ್ಬೋದು, ದಟ್ ಮೀನ್ಸ್ 47,000 ತನಕ ಬರ್ಬೋದು. ದಟ್ ಮೀನ್ಸ್ ನನ್ನ ಪ್ರಕಾರ ಚಾರ್ಟ್ ನೋಡೋದ ಪ್ರಕಾರ ಇಲ್ಲಿಂದ ಮಾರ್ಕೆಟು 3,000 ಪಾಯಿಂಟ್ ಫಾಲ್ ಆಗೋ ಚಾನ್ಸಸ್ ಆರ್ ವೆರಿ ಹೈ, ರೈಟ್. ಸೊ ಇಫ್ ಇನ್ ಕೇಸ್ ಮಾರ್ಕೆಟ್ ಇಲ್ಲಿಂದ ಫಾಲ್ ಆಗ್ಬೋದು, ದೆನ್ ಇಲ್ಲಿಂದ ರಿಕವರಿ ಆಗ್ಬೋದು, ದೆನ್ ಫಾಲ್ ಆಗ್ಬೋದು, ಅಥವಾ ಮಾರ್ಕೆಟ್ ಫಾಲ್ ಆಗ್ತಾನೆ ಹೋಗ್ಬೋದು, ಹೂನು. ಬಟ್ ಚಾರ್ಟ್ ನೋಡೋ ಪ್ರಕಾರ ಇಲ್ಲಿಂದ ಮಾರ್ಕೆಟು 3,000 ಪಾಯಿಂಟ್ ಫಾಲ್ ಆಗೋ ಚಾನ್ಸಸ್ ಆರ್ ವೆರಿ ಹೈ. ಸೊ ಈಗ ನಾವು ಅದಕ್ಕೆ ಹೇಗೆ ಪ್ರಿಪೇರ್ ಆಗಬೇಕು, ಸಿಂಪಲ್, ಏನೂ ಇಲ್ಲ, ಜಸ್ಟ್ ನಾವು ಪೊಸಿಷನ್ ಸೈಜಿಂಗ್ ಹಾಗೆ ಮನಿ ಮ್ಯಾನೇಜ್ಮೆಂಟ್ನ ಕರೆಕ್ಟಾಗಿ ಫಾಲೋ ಮಾಡಿದರೆ ಎಲ್ಲ ಕೂಡ ಸಾರ್ಟೆಡ್ ಆಗ್ತದೆ. ಸೊ ಇಫ್ ಇನ್ ಕೇಸ್ ಈಗ ನಾಳೆ ಇದು ಫ್ಲ್ಯಾಟ್ ಓಪನ್ ಆಯಿತು, ಈಗ ಸ್ವಲ್ಪ ನಾವು ಆರ್ಲಿ ಚಾರ್ಟಲ್ಲಿ ನೋಡೋ, ಯಾಕಂದರೆ ಸ್ವಲ್ಪ ಇಲ್ಲಿ ಚಾರ್ಟ್ ತುಂಬ ಚೆನ್ನಾಗಿ ತೋರ್ತದೆ. ಸೊ ಇಫ್ ಇನ್ ಕೇಸ್ ಇದು ನಾಳೆ ಫ್ಲ್ಯಾಟ್ ಓಪನ್ ಆಯಿತು, ದಟ್ ಮೀನ್ಸ್ ಮಾರ್ಕೆಟ್ ಈ ರೇಂಜಲ್ಲಿ ಓಪನ್ ಆಯಿತು, ಯಾವಾಗ ಇಲ್ಲಿಂದ ಬ್ರೇಕ್ ಡೌನ್ ಆಗ್ತಾರಲ್ಲ ಆವಾಗಲೇ ನಾವು ಸ್ವಲ್ಪ ಪ್ಲ್ಯಾನ್ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಇಫ್ ಇನ್ ಕೇಸ್ ನಾವು ಇಲ್ಲಿ ಪ್ಲ್ಯಾನ್ ಮಾಡ್ತೀವಿ 10 ಲಾಟಲ್ಲಿ, ಅಂದರೆ ಯಾವಾಗ ಇದು ಇಲ್ಲಿಂದ ಬ್ರೇಕ್ ಡೌನ್ ಆಗ್ತಾರೆ ಆವಾಗ ನಾವು ಇಲ್ಲಿ ಇನಿಷಿಯಲಿ 5 ಕ್ವಾಂಟಿಟಿ ಎಕ್ಸಿಕ್ಯೂಟ್ ಮಾಡೋ, ಆ್ಯಂಡ್ ಯಾವಾಗ ಇದು ಪುಲ್ ಬ್ಯಾಕ್ ಕೊಡ್ತಾರೆ ಮತ್ತೊಂದು, ದಟ್ ಮೀನ್ಸ್ ಯಾವಾಗ ಹೀಗೆ ಒಂದು ಲೋವರ್ ಲೋ ಫಾರ್ಮೇಷನ್ ಕೊಡ್ತಾರೆ ಆವಾಗ ನಾವು ಮತ್ತಿರೋದು 5 ಕ್ವಾಂಟಿಟಿ ಆ್ಯಡ್ ಮಾಡೋದು. ದಟ್ ಮೀನ್ಸ್ ಇಲ್ಲಿ ನಾವು ಟೋಟಲ್ 10 ಕ್ವಾಂಟಿಟಿ ಆ್ಯಡ್ ಮಾಡಿದಾಗುತ್ತೆ. ಆ್ಯಂಡ್ ಪ್ರೀವಿಯಸ್ ಸ್ವಿಂಗ್ ಏನು ಉಂಟಲ್ಲ ಇಲ್ಲಿ ನಮ್ಮದು ಸ್ಟಾಪ್ ಲಾಸ್ ಇಡಬೇಕು. ಇಫ್ ಇನ್ ಕೇಸ್ ಇಲ್ಲಿಂದ ಬ್ರೇಕ್ ದಟ್ ಮೀನ್ಸ್ ಹೋದರೆ ನಾವು ಸಂಬಂಧ ಒಂದು ಸ್ವಲ್ಪ ನಾವು ನೆಗೆಟಿವಲ್ಲಿ ಕ್ಲೋಸ್ ಆಗ್ತೀವಿ, ಬಟ್ ಬೆಟರೇ ಇನಿಷಿಯಲಿ ನಾವು 10 ಕ್ವಾಂಟಿಟಿ ಆ್ಯಡ್ ಮಾಡೋದು ಬೇಡ. ಸೊ ಯಾವಾಗ ಒಂದು ಪುಲ್ ಬ್ಯಾಕ್ ಕೊಡ್ತೀರಿ ಆವಾಗ ನಾವು ರಿಮೈನಿಂಗ್ 5 ಕ್ವಾಂಟಿಟಿ ಆ್ಯಡ್ ಮಾಡೋಣ, ಟೋಟಲ್ 10 ಕ್ವಾಂಟಿಟಿ ಆಗುತ್ತೆ. ಆ್ಯಂಡ್ ನಮ್ಮ ಸ್ಟಾಪ್ ಲಾಸ್ ಇಲ್ಲಿಡೋಣ. ಇಲ್ಲಿಂದ ಮಾರ್ಕೆಟು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಇಲ್ಲಿಂದ ಇಫ್ ಇನ್ ಕೇಸ್ ಏನೋ ನಮಗೆ 1:2 ಸಿಕ್ಕಿದ್ರೆ ವೆಲ್ ಆ್ಯಂಡ್ ಗುಡ್. ಆ್ಯಂಡ್ ಇಫ್ ಇನ್ ಕೇಸ್ ಇಲ್ಲಿಂದ ನಮಗೆ 500 ಅಥವಾ 1000 ಪಾಯಿಂಟ್ ಸಿಕ್ಕಿದ್ರು ಕೂಡ ವೆಲ್ ಆ್ಯಂಡ್ ಗುಡ್, ಫೈನ್. ಸೊ ಯಾವತ್ತಿದ್ರೂ ಒಂದು ವಿಷಯ ನೆನ್ಪಿಟ್ಕೊಳ್ಳಿ, ಇಫ್ ಇನ್ ಕೇಸ್ ಮಾರ್ಕೆಟು 100ಇಂದ 1000 ತನಕ ಟ್ರಾವೆಲ್ ಮಾಡ್ತಾಯಿದೆ, ಅಥವಾ ಮಾರ್ಕೆಟು 1000ಇಂದ 100 ತನಕ ಟ್ರಾವೆಲ್ ಮಾಡ್ತಾಯಿದೆ ಅಂದರೆ ನಮ್ಗೆ ಇಲ್ಲಿಂದ ಇಲ್ಲಿ, ದಟ್ ಮೀನ್ಸ್ ಇಲ್ಲಿಂದ ನಾವು 1000ಇಂದ 100 ತನಕ ಕ್ಯಾಪ್ಚರ್ ಮಾಡೋ ಅವಶ್ಯಕತೆ ಇಲ್ಲ. ಜಸ್ಟ್ ನಾವು ಇಲ್ಲಿಂದ ಒಂದು 800ಇಂದ ಒಂದು 200 ಇಲ್ಲ 400 ತನಕ ಕ್ಯಾಪ್ಚರ್ ಮಾಡಿದ್ರು ಕೂಡ ಎನಫ್. ಬಿಕಾಸ್ ಈ 400 ಪಾಯಿಂಟ್ ಕ್ಯಾಪ್ಚರ್ ಮಾಡೋದು ಇದು ಟ್ರೇಡಿಂಗ್. ಯಾವತ್ತೂ ನಾವು ಬಾಟಮಲ್ಲಿ ಇಟ್ಕೊಂಡು ಟಾಪಲ್ಲಿ ಸೆಲ್ ಮಾಡಲಿಕ್ಕಾಗಲ್ಲ, ಅಥವಾ ಟಾಪಲ್ಲಿ ಸೆಲ್ ಮಾಡಿ ಬಾಟಮಲ್ಲಿ ನಾವು ಹಿಡಲಿಕ್ಕಾಗಲ್ಲ. ಸೊ ಇದನ್ನ ಒಂದು ಎಕ್ಸೆಪ್ಟ್ ಮಾಡ್ಕೊಳ್ಳಿ, ಫೈನ್. ಸೊ ಇಫ್ ಇನ್ ಕೇಸ್ ನಾಳೆ ಮಾರ್ಕೆಟು ಗ್ಯಾಪ್ ಡೌನ್ ಓಪನ್ ಆಯಿತು, ಅದು ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗ್ತಾರೆ. ಆವಾಗ ಮಾರ್ಕೆಟ್ ಹೇಗೆ ಸಸ್ಟೈನ್ ಆಗ್ತಾರೆ, ಬಿಕಾಸ್ ಯಾಕಂದರೆ ಇಲ್ಲಿ ಪ್ರೀವಿಯಸ್ ಟೈಮಿಂದ ಸೆಲ್ಲಿಂಗ್ ಬರ್ತಾ ಉಂಟು. ಸೊ ಗ್ಯಾಪ್ ಡೌನ್ ಓಪನ್ ಆದರೆ ಫಸ್ಟ್ ಒಂದು ಪ್ರಾಫಿಟ್ ಬುಕ್ಕಿಂಗ್ ಬರ್ತಾರೆ. ಪ್ರಾಫಿಟ್ ಬುಕ್ಕಿಂಗ್ ಆದ್ರ ಮೇಲೆ ಇಫ್ ಇನ್ ಕೇಸ್ ಸೆಲರ್ಸು ಮತ್ತು ಕೂಡ ಸ್ಟ್ರಾಂಗ್ ಇದ್ದಾರೆ, ಸೆಲರ್ಸು ಮತ್ತು ಕೂಡ ಡೌನ್ ಸೈಡ್ ಹೋಗಲಿಕ್ಕೆ ಅವರಿಗೆ ಇಷ್ಟ ಉಂಟು ಮಾರ್ಕೆಟು. ಸೊ ಆವಾಗ ಮಾರ್ಕೆಟ್ ಏನಾಗ್ತಾರೆ ಅಂದರೆ ಇಲ್ಲಿಂದ ಒಂದು ಯೂ ಟರ್ನ್ ಸಿಗ್ತಾರೆ, ಫೈನ್. ಸೊ ಯೂ ಟರ್ನ್ ಆದ್ರ ಮೇಲೆ ಯಾವಾಗ ಇದು ಪ್ರೀವಿಯಸ್ ಲೋ ಉಂಟಲ್ಲ, ದಟ್ ಮೀನ್ಸ್ ಇಂಟ್ರಾಡೇಲಿ ಏನು ಗ್ಯಾಪ್ ಡೌನ್ ಓಪನ್ ಆಗಿ ಹೊಡೆದಿರುತ್ತಲ್ಲ ಆ ಲೋನ ಯಾವಾಗ ಇದು ಅಗೇನ್ ಬ್ರೇಕ್ ಡೌನ್ ಆದಾಗ ಇಲ್ಲಿ ನಾವು ಪ್ಲ್ಯಾನ್ ಮಾಡ್ಬೋದು. ಬಟ್ ಇಲ್ಲಿ ಪ್ಲ್ಯಾನ್ ಮಾಡುವಾಗ 10 ಲಾಟಲ್ಲಿ ಪ್ಲ್ಯಾನ್ ಮಾಡಲಿಕ್ಕಾಗಲ್ಲ, ಇಲ್ಲಿ ಓನ್ಲಿ 5 ಲಾಟಲ್ಲಿ ಪ್ಲ್ಯಾನ್ ಮಾಡಬೇಕಾಗುತ್ತೆ. ಬಿಕಾಸ್ ಇದು ಆಲ್ರೆಡಿ ಗ್ಯಾಪ್ ಡೌನ್ ಓಪನ್ ಆಗಿದೆ ಫಸ್ಟು, ಆ್ಯಂಡ್ ಇದು ಅಗೇನ್ ಈ ಟಾಪಿಂದ ಇಲ್ಲಿಂದ ಇಲ್ಲಿ ತನಕ ಬರ್ತಾ ಉಂಟು, ಫೈನ್. ಸೊ ಇಲ್ಲಿಂದ ಸ್ವಲ್ಪ ರಿಕವರಿ ಆಯಿತು, ಅದರ ನಂತರ ಮಾರ್ಕೆಟ್ ಅಗೇನ್ ಬರುವಾಗ ನಾವಿಲ್ಲಿ
ಜಾಸ್ತಿ ಕ್ವಾಂಟಿಟಿ ಆ್ಯಡ್ ಮಾಡಲಿಕ್ಕಾಗಲ್ಲ. ಸೊ ನನ್ನ ಪ್ರಕಾರ 5 ಕ್ವಾಂಟಿಟಿ ಆ್ಯಡ್ ಮಾಡಿದರೆ ನನ್ನ ಪ್ರಕಾರ ಬೆಟರ್ ಅಂತ. ಇಫ್ ಇನ್ ಕೇಸ್ ಇಲ್ಲಿಂದ ಹೋದರೆ ವೆಲ್ ಆ್ಯಂಡ್ ಗುಡ್, ಫೈನ್. ಸೊ ನನ್ನ ಮಿನಿಮಮ್ ಟು ಮ್ಯಾಕ್ಸಿಮಮ್ ಟಾರ್ಗೆಟ್ ಉಂಟು 47K. ಇಫ್ ಇನ್ ಕೇಸ್ ಮಾರ್ಕೆಟ್ ಇಲ್ಲಿ ತನಕ ಬಂದರೆ ವೆಲ್ ಆ್ಯಂಡ್ ಗುಡ್. ಇದು ವೀಕ್ಲಿ ಬರ್ಬೋದು ಅಥವಾ ಮಂತ್ಲಿ ಬರ್ಬೋದು, ವಾಟ್ ಎವರ್, ಬಟ್ ಇಲ್ಲಿ ತನಕ ನನಗೆ ಟಾರ್ಗೆಟ್ ತೋರ್ತಾ ಉಂಟು. ಇಫ್ ಇನ್ ಕೇಸ್ ನಾಳೆ ಮಾರ್ಕೆಟು ಗ್ಯಾಪ್ ಓಪನ್ ಆಯಿತು, ದಟ್ ಮೀನ್ಸ್ ಮಾರ್ಕೆಟು ಈ ರೇಂಜಲ್ಲಿ ಓಪನ್ ಆಯ್ತು ಅಂದರೆ, ದಟ್ ಮೀನ್ಸ್ ಮಾರ್ಕೆಟ್ ಈ ರೇಂಜಲ್ಲಿ ಏನಾದರೂ ಓಪನ್ ಆಯ್ತು ಅಂದರೆ ನೋಡಬೇಕಾಗುತ್ತೆ. ಇಫ್ ಇನ್ ಕೇಸ್ ಮಾರ್ಕೆಟು ಡೇ ಹೈನ ಬ್ರೇಕೌಟ್ ಆಗ್ತಾ ಉಂಟಾ ಅಥವಾ ಮಾರ್ಕೆಟ್ ಇಲ್ಲಿ ಓಪನ್ ಆಗ್ತಾನೆ ಮಾರ್ಕೆಟ್ ಸೆಲ್ಲಿಂಗ್ ಬರ್ತಾ ಉಂಟಾ, ರೈಟ್. ಸೊ 2 ಕಂಡೀಷನ್ ಆಗ್ತಾರೆ. ಸೊ ಹೇಳಿದಾಗೆ ಇಫ್ ಇನ್ ಕೇಸ್ ಮಾರ್ಕೆಟ್ ಇಲ್ಲಿ ಓಪನ್ ಆಯಿತು, ಅದ ನಂತರ ಮಾರ್ಕೆಟ್ ಇಲ್ಲಿ ಓಪನ್ ಆಗ್ತಾನೆ ಸೆಲ್ಲಿಂಗ್ ಬಂದರೆ ವೆಯ್ಟ್ ಮಾಡಬೇಕಾಗುತ್ತೆ. ಯಾವಾಗ ಮಾರ್ಕೆಟ್ ಇಲ್ಲಿ ಸೆಲ್ಲಪ್ ಬಂತು ಆವಾಗ ನಾವು ಟ್ರೇಡ್ ಮಾಡಬೇಕು, ಬಟ್ ಕಂಡೀಷನ್ ಅಪ್ಲೈ. ಹೇಗಂದರೆ ಇಫ್ ಇನ್ ಕೇಸ್ ಮಾರ್ಕೆಟ್ ಓಪನ್ ಆಯಿತು ಅದ ನಂತರ ಈ ಡೇಲೋ ಹತ್ತಿರ ಬಂದ ಮೇಲೆ ಸ್ವಲ್ಪ ಹೋಲ್ಡ್ ಮಾಡಿ ದೆನ್ ಬ್ರೇಕ್ ಡೌನ್ ಆಗ್ತಾ ಉಂಟಾ ಅಥವಾ ಫ್ಲೋಲಿ ಬ್ರೇಕ್ ಡೌನ್ ಆಗ್ತಾ ಉಂಟಾ. ಇಫ್ ಇನ್ ಕೇಸ್ ಏನಾದರೂ ಇದು ಹೋಲ್ಡ್ ಮಾಡಿ ಬ್ರೇಕ್ ಡೌನ್ ಆಗ್ತಾಯಿದೆ ಅಂದರೆ ಇಲ್ಲಿ ನಾವು ಕ್ವಾಂಟಿಟಿ ಲೆಸ್ ಮಾಡಿ ಟ್ರೇಡ್ ಮಾಡಬೇಕಾಗುತ್ತೆ. ಇಫ್ ಇನ್ ಕೇಸ್ ಇದು ಓಪನ್ ಆಯಿತು ಇಲ್ಲಿ ಆ್ಯಂಡ್ ಇದೇ ಫ್ಲೋಲಿ ಮಾರ್ಕೆಟ್ ಇಲ್ಲಿ ಸೆಲ್ಲಿಂಗ್ ಬರ್ತಾ ಉಂಟಂದರೆ, ಸೊ ಯಾವಾಗ ಒಂದು ಇಲ್ಲಿ ಪುಲ್ ಬ್ಯಾಕ್ ಕೊಡ್ತಾರಲ್ಲ ಆವಾಗ ನಾವು ಪ್ಲ್ಯಾನ್ ಮಾಡಬೇಕಾಗುತ್ತೆ. ಇಲ್ಲಿ ನಾವು ಪ್ಲ್ಯಾನ್ ಮಾಡಬೇಕಾದ್ರೆ 5 ಲಾಟಲ್ಲಿ ಪ್ಲ್ಯಾನ್ ಮಾಡಬೇಕು. ಹಾಗೆ ಮಾರ್ಕೆಟ್ ಇಫ್ ಇನ್ ಕೇಸ್ ರೇಂಜ್ ಮಾಡಿ ಇಲ್ಲಿಂದ ಬ್ರೇಕ್ ಡೌನ್ ಆದರೂ ಕೂಡ ನಾವಿಲ್ಲಿ 5 ಲಾಟಲ್ಲಿ ಪ್ಲ್ಯಾನ್ ಮಾಡಬೇಕಾಗತ್ತೆ. ಇಫ್ ಇನ್ ಕೇಸ್ ಮಾರ್ಕೆಟ್ ಈ ರೇಂಜಲ್ಲಿ ಓಪನ್ ಆಯಿತು ಅದರ ನಂತರ ಮಾರ್ಕೆಟ್ ಇಲ್ಲೇ ಹೋಲ್ಡ್ ಮಾಡಿ ಇಲ್ಲಿಂದ ಬ್ರೇಕ್ಔಟ್ ಕೊಡ್ತಾರೆ ಅಂದರೆ ಇಲ್ಲಿ ಕೂಡ ನಾವು ಸ್ವಲ್ಪ ಕ್ವಾಂಟಿಟಿ ಲೆಸ್ ಮಾಡಿ ಅಪ್ಸೈಡಲ್ಲಿ ಪ್ಲ್ಯಾನ್ ಮಾಡಬೇಕಾಗುತ್ತೆ. ದಟ್ ಮೀನ್ಸ್ ನಾವಿಲ್ಲಿ 10 ಲಾಟಲ್ಲಿ ಪ್ಲ್ಯಾನ್ ಮಾಡಲಿಕ್ಕಾಗಲ್ಲ, ನಾವಿಲ್ಲಿ 5 ಲಾಟಲ್ಲಿ ಪ್ಲ್ಯಾನ್ ಮಾಡ್ಬೋದು. ಬಿಕಾಸ್ ಯಾಕಂದರೆ ಇದು ಪ್ರೀವಿಯಸ್ ಟ್ರೆಂಡ್ ನೆಗೆಟಿವ್ ಉಂಟು. ಸೊ ಯಾವಾಗೆಲ್ಲ ಮಾರ್ಕೆಟ್ ಅಪ್ಸೈಡ್ ಹೋಗ್ತಾರೆ ರೈಸಲ್ಲಿ ಸೆಲ್ ಮಾಡ್ತಾರೆ. ಬಿಕಾಸ್ ಯಾರೆಲ್ಲ ಪ್ರೀವಿಯಸ್ ಟೈಮ್ ದಟ್ ಮೀನ್ಸ್ ಸೆಲ್ಲರ್ಸ್ ಯಾರೆಲ್ಲ ಪ್ರೀಮಿಯಮ್ನ ಮಿಸ್ ಮಾಡಿರ್ತಾರೆ ಅವರಿಗೆಲ್ಲ ಅಪ್ಸೈಡ್ ಹೋದಾಗ ಒಂದೊಳ್ಳೆ ಪ್ರೀಮಿಯಮಲ್ಲಿ ಸ್ಪೈಕ್ಸ್ ಬರ್ತಾರೆ. ಸೊ ಎಸ್, ಇದು ಮಂತ್ಲಿ ಎಕ್ಸ್ಪೈರಿ ಉಂಟು ಈಗ, ಬಟ್ ಯಾರೆಲ್ಲ ನಿಯರ್ ಟು ಮಂತ್ಲಿ ಎಕ್ಸ್ಪೈರಿ ಬರ್ತಾ ಉಂಟು, ಇನ್ನು ಓನ್ಲಿ 15 ಡೇಸ್ ಮಾತ್ರ ಉಂಟು. ಅಪ್ಸೈಡಲ್ಲಿ ಹೋಗಾಗ ಅವರಿಗೆ ಒಂದೊಳ್ಳೆ ಪ್ರೀಮಿಯಮ್ ಸಿಗ್ತದೆ. ಸೊ ಅವರು ಪ್ರೀಮಿಯಮಲ್ಲಿ ಶಾರ್ಟ್ ಮಾಡೋ ಚಾನ್ಸಸ್ ಇರ್ತಾರೆ. ಸೊ ಅಪ್ಸೈಡಲ್ಲಿ ಪ್ಲ್ಯಾನ್ ಮಾಡುವಾಗ ನನ್ನ ಪ್ರಕಾರ ಕ್ವಾಂಟಿಟಿ ಲೆಸ್ ಮಾಡಿ ಪ್ಲ್ಯಾನ್ ಮಾಡ್ಬೋದು. ಇಫ್ ಇನ್ ಕೇಸ್ ಮಾರ್ಕೆಟ್ ಏನಾದರೂ ಇಲ್ಲಿ ಓಪನ್ ಆಯಿತು ಅದ ನಂತರ ಮಾರ್ಕೆಟ್ 10:30 9:30 ಅಥವಾ ಮಾರ್ಕೆಟ್ ಸೆಕೆಂಡ್ ಹಾಫ್ ತನಕ ಇಲ್ಲೇ ಹೋಲ್ಡ್ ಮಾಡ್ತು ದೆನ್ ಇಲ್ಲಿಂದ ಬ್ರೇಕ್ಔಟ್ ಆಯ್ತು ಅಂದರು ಆವಾಗಲೇ ನಾನು ಪ್ಲ್ಯಾನ್ ಮಾಡ್ತೀನಿ 5 ಲಾಟಲ್ಲಿ. ಇಲ್ಲಿ ನಿಮಗೊಂದು ಪ್ಯಾಟರ್ನ್ ಕೂಡ ತೋರ್ಬೋದು. ಇಲ್ಲಿ ಒಂಥರ W ಕೈಂಡ್ ಆಫ್ ಪ್ಯಾಟರ್ನ್ ಆಗ್ತಾರೆ ಇಫ್ ಇನ್ ಕೇಸ್ ಇಲ್ಲಿಂದ ಬ್ರೇಕ್ಔಟ್ ಆದರೆ ಮಾತ್ರ. ಫೈನ್, ಐ ಹೋಪ್ ನಾ ಪಾಯಿಂಟ್ ನಿಮಗೆ ಕ್ಲಿಯರ್ ಆಯ್ತು ಅಂತ. ನನಗೆ ಡೈಲಿ ಚಾರ್ಟಲ್ಲಿ ಮಾರ್ಕೆಟ್ ಇಲ್ಲಿಂದ ತುಂಬ ಚೆನ್ನಾಗಿ ಸೆಲ್ಲಿಂಗ್ ಬರೋ ಚಾನ್ಸಸ್ ಉಂಟು ಇಫ್ ಇನ್ ಕೇಸ್ ಮಾರ್ಕೆಟು ಇಲ್ಲಿಂದ ಹೋಲ್ಡ್ ಮಾಡಿದರೆ ಮಾತ್ರ. ಇಫ್ ಇನ್ ಕೇಸ್ ನಾಳೆ ಮಾರ್ಕೆಟು ಇಲ್ಲಿ ಅಪ್ಸೈಡ್ ಹೋಲ್ಡ್ ಮಾಡ್ತು ದೆನ್ ಇದು ನೆಕ್ಸ್ಟ್ ಫಾಲೋ ಥ್ರೂ ಮಂಗಳವಾರ ಬಂತಂದ್ರೂ ಕೂಡ ಬರ್ಬೋದು. ಇಲ್ಲಾಂದರೆ ಮಾರ್ಕೆಟ್ ಇಲ್ಲಿ ಸೈಡ್ ವೇಸ್ ಆಗಿ ಹೋಲ್ಡ್ ಆಯಿತು ದೆನ್ ಇಲ್ಲಿಂದ ಮಾರ್ಕೆಟ್ ಅಪ್ಸೈಡಲ್ಲಿ ಕೂಡ ರಿಕವರಿ ಆಗ್ಬೋದು. ಇಫ್ ಇನ್ ಕೇಸ್ ಮಾರ್ಕೆಟ್ ಏನಾದರೂ ಈ ಡೇಲೋನ ಬ್ರೇಕ್ ಡೌನ್ ಆದರೆ ಮಾರ್ಕೆಟ್ ನನ್ನ ಪ್ರಕಾರ ಹೇಳಿದಾಗೆ 47,000 ಅಥವಾ 47,500 ಈ ರೇಂಜ್ ತನಕ ಬರೋ ಚಾನ್ಸಸ್ ಆರ್ ವೆರಿ ಹೈ. ಇದು ಇಂಟ್ರಾಡೇಲಿ ಬರ್ಬೋದು ಅಥವಾ ಪೊಸಿಷನ್ ಪ್ರಕಾರ ಕೂಡ ಬರ್ಬೋದು. ಈಗ ನಾವು ನಿಫ್ಟಿ ಅನಾಲಿಸಿಸ್ ಮಾಡಿದರೆ ನಿಫ್ಟಿ ಕೂಡ ರಿಮೈನಿಂಗ್ ಸೇಮ್, ಅಪ್ಸೈಡಿಂದ ಟಾಪಿಂದ ಇದು ಸೆಲ್ಲಿಂಗ್ ಬರ್ತಾ ಉಂಟು, ರೈಟ್. ಇಫ್ ಇನ್ ಕೇಸ್ ಇದು ಏನಾದರೂ ಕೂಡ ನಾಳೆದು ಡೇಲೋ ದಟ್ ಮೀನ್ಸ್ ಗುರುವಾರದ್ದು ಡೇಲೋ ಏನಾದರೂ ಬ್ರೇಕ್ ಡೌನ್ ಆದರೆ ಇಲ್ಲಿಂದ ಕೂಡ ಮೊಮೆಂಟಮ್ ಬರ್ಬೋದು. ಈ ಮೊಮೆಂಟಮ್ ನಾ ಹೇಳಿದಾಗೆ 22,200 ತನಕ ಕೂಡ ಬರೋ ಚಾನ್ಸಸ್ ಉಂಟು. ಬಿಕಾಸ್ ಇಲ್ಲಿ ಒಂದೊಳ್ಳೆ ಮೇಜರ್ ಗ್ಯಾಪ್ ದಟ್ ಮೀನ್ಸ್ ಅಂದರೆ ಇಲ್ಲಿ ಒಂಥರ ಸ್ಪೇಸ್ ಉಂಟು, ಇಲ್ಲಿ ಡೌನ್ ಸೈಡ್ ಬಲಿಗೆ ಸ್ಪೇಸ್ ಉಂಟು ಆ್ಯಂಡ್ ಇಲ್ಲಿ ನೀವು ನೋಡ್ಲಿಕ್ಕೆ ಹೋದರೆ ಅಷ್ಟೊಂದು ಮೇಜರ್ ಏನು ಸಪೋರ್ಟ್ ತೋರ್ತಾ ಇಲ್ಲ ನಮಗೆ, ರೈಟ್. ಸೊ ಮಾರ್ಕೆಟ್ ನನ್ನ ಪ್ರಕಾರ ಇಲ್ಲಿ ಒಂದು ಸ್ವಲ್ಪ ಹೋಲ್ಡ್ ಮಾಡಿ ಕೂಡ ಡೌನ್ ಸೈಡ್ ಬರೋ ಚಾನ್ಸಸ್ ಆರ್ ವೆರಿ ಹೈ. ಬಿಕಾಸ್ ಮಾರ್ಕೆಟ್ ಇಲ್ಲಿಂದ ಡೌನ್ ಸೈಡ್ ತುಂಬ ಚೆನ್ನಾಗಿ ತೋರ್ತಾ ಉಂಟು ಆ್ಯಂಡ್ ಮಾರ್ಕೆಟ್ ಇಲ್ಲಿಂದ ಅಪ್ ಸೈಡ್ ಹೋಗುವಾಗ ಸ್ವಲ್ಪ ಸ್ಲೋ ಹೋಗ್ತಾರೆ, ಫಾಸ್ಟ್ ಹೋಗಲ್ಲ, ಸ್ವಲ್ಪ ಸ್ಲೋ ಹೋಗ್ತಾರೆ ಆ್ಯಂಡ್ ಅಪ್ ಸೈಡಲ್ಲಿ ಸ್ಲೋ ಆ್ಯಂಡ್ ಸ್ಟಡಿ ಶಿಫ್ಟ್ ಆಗೋದು ಯಾವತ್ತಿದ್ರು. ಆ್ಯಂಡ್ ಡೌನ್ ಸೈಡ್ ಬರುವಾಗ ಮಾರ್ಕೆಟು ಫಾಸ್ಟ್ಲಿ ಬರೋ ಚಾನ್ಸಸ್ ಇರ್ತಾರೆ. ಆ್ಯಂಡ್ ಡೌನ್ ಸೈಡ್ ಇಫ್ ಇನ್ ಕೇಸ್ ನಿಫ್ಟಿ ಬಂದರೆ 22,200 ತನಕ ಮಾರ್ಕೆಟು ಫಾಲ್ ಆಗೋ ಚಾನ್ಸಸ್ ಇರ್ತದೆ, ರೈಟ್. ಸೊ ಈಗ ನಾವು ಜಸ್ಟ್ 15 ಮಿನಿಟ್ಸಲ್ಲಿ ನೋಡ್ಲಿಕ್ಕೆ ಹೋದರೆ ಇದು ಕೂಡ ತುಂಬ ಚೆನ್ನಾಗಿ ತೋರ್ತಾ ಉಂಟು. ಲೆಟ್ಸ್ ಚೆಕ್ ಇಟ್ ಒನ್ಸ್ 1 hour. ಸೊ ಇಲ್ಲಿ ನೀವು ನೋಡ್ಬೋದು ಪ್ರೀವಿಯಸ್ ಟೈಮಲ್ಲಿ ಒಂದೊಳ್ಳೆ ಪಾಸ್ ತಗೊಳ್ತು ಇಲ್ಲಿ ಆ್ಯಂಡ್ ಅಲ್ಲಿಂದ ಅಪ್ ಸೈಡ್ ರೈಸ್ ಆಯಿತು ಆ್ಯಂಡ್ ಈಗ ಡೌನ್ ಸೈಡ್ ಅಗೇನ್ ಬರ್ತಾ ಉಂಟು, ಫೈನ್. ಸೊ ಇಫ್ ಇನ್ ಕೇಸ್ ಇದು ಕೂಡ ಫ್ಲ್ಯಾಟ್ ಓಪನ್ ಆಗಿ ಇಲ್ಲಿಂದ ಬ್ರೇಕ್ ಡೌನ್ ಆದರೆ ನಾವಿಲ್ಲಿ ಪ್ಲ್ಯಾನ್ ಮಾಡ್ಬೋದು 5 ಕ್ವಾಂಟಿಟಿಯಲ್ಲಿ ಆ್ಯಂಡ್ ಯಾವಾಗ ಇದು ಅಗೇನ್ ಒಂದು ಪುಲ್ ಬ್ಯಾಕ್ ಕೊಡ್ತದೆ ಆವಾಗ ನಾವು ರಿಮೈನಿಂಗ್ 5 ಕ್ವಾಂಟಿಟಿ ಆ್ಯಡ್ ಮಾಡ್ಬೋದು. ಪ್ರೀವಿಯಸ್ ಸ್ವಿಂಗ್ ಏನು ಉಂಟಲ್ಲ ಅಲ್ಲಿ ನಮ್ಮದು ಸ್ಟಾಪ್ ಲಾಸ್ ಇಡ್ಬೋದು. ಸೊ ಸೇಮ್ ಅನಾಲಿಸಿಸ್ ಇರ್ತಾರೆ. ಇಫ್ ಇನ್ ಕೇಸ್ ಏನಾದರೂ ಗ್ಯಾಪ್ ಡೌನ್ ಓಪನ್ ಆಯಿತು ಅದ ನಂತರ ಮಾರ್ಕೆಟ್ ರಿಕವರಿ ಆಯಿತು ದೆನ್ ಇದು ಏನಾದರೂ ಡೇ ಲೋನ ಬ್ರೇಕ್ ಡೌನ್ ಆದರೆ ಆವಾಗ ನಾವಿಲ್ಲಿ 5 ಲಾಟಲ್ಲಿ ಪ್ಲ್ಯಾನ್ ಮಾಡ್ಬೋದು. ಇಫ್ ಇನ್ ಕೇಸ್ ಗ್ಯಾಪ್ ಅಪ್ ಓಪನ್ ಆಯಿತು ಅದ ನಂತರ ಮಾರ್ಕೆಟ್ ಹೋಲ್ಡ್ ಮಾಡ್ತು ದೆನ್ ಇಲ್ಲಿಂದ ಬ್ರೇಕ್ಔಟ್ ಆಯಿತು ಅನ್ನೋ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ ನಿಫ್ಟಿಯಲ್ಲಿ. ಬಿಕಾಸ್ ಇದರಲ್ಲಿ ಒಂದು ವೈಡ್ ರೇಂಜ್ ಉಂಟು, ದಟ್ ಮೀನ್ಸ್ ಇದರಲ್ಲಿ ರೇಂಜ್ ತುಂಬ ದೊಡ್ಡದುಂಟು ಕಂಪೇರ್ಡ್ ಟು ಬ್ಯಾಂಕ್ ನಿಫ್ಟಿ ಇದರಲ್ಲಿ ತುಂಬಾ
ಚೆನ್ನಾಗಿ ತೋರ್ತಾ ಉಂಟು ಅಪ್ ಸೈಡಲ್ಲಿ. ಇಫ್ ಇನ್ ಕೇಸ್ ಇದು ಓಪನ್ ಆಯಿತು ಅದ ನಂತರ ಏನಾದರೂ ಇಲ್ಲಿಂದ ಬ್ರೇಕ್ ಡೌನ್ ಆದರೆ ಇಲ್ಲಿ ಯಾವಾಗ ಒಂದು ಪುಲ್ ಬ್ಯಾಕ್ ಕೊಡ್ತಾರೆ. ಇಫ್ ಇನ್ ಕೇಸ್ ಇಲ್ಲಿಂದ ಫ್ಲೋಲಿ ಬಂದರೆ ಆವಾಗ ನಾನು ಇಲ್ಲಿ ಪ್ಲ್ಯಾನ್ ಮಾಡ್ತೀನಿ 5 ಲಾಟಲ್ಲಿ ಫ್ಲೈನ್. ಐ ಹೋಪ್ ನಾನು ಪಾಯಿಂಟ್ ನಿಮಗೆ ಕ್ಲಿಯರ್ ಆಯ್ತು ಅಂತ. ಚಾರ್ಟ್ನ ಎಷ್ಟು ಕಾಂಪ್ಲಿಕೇಟ್ ಮಾಡ್ತೀರೋ ಅಷ್ಟೇ ನಿಮಗೆ ಯೂಸ್ಫುಲ್ ಆಗೋಲ್ಲ. ಇಫ್ ಇನ್ ಕೇಸ್ ಇಲ್ಲಿ ನೋಡಿ, ನಾ ಅದೇ ಅನಾಲಿಸಿಸು ಇದೆಲ್ಲ ಸೇರಿಸಿ ಮಾಡಿದರೆ ಏನು ಸಿಕ್ತಿತ್ತು, ಏನು ಕೂಡ ಸಿಗ್ತಾಯಿಲ್ಲ. ನಾ ಏನು ಪ್ಯೂರ್ ಚಾರ್ಟ್ ಪ್ಯಾಟರ್ನ್ ನೋಡಿ ಅರ್ಥ ಮಾಡ್ಕೊಂಡಿದ್ದೇನೆ. ಸೊ ಇದರಲ್ಲಿ ನಂಗೆ ಅರ್ಥನೇ ಆಗ್ತಾಯಿಲ್ಲ, ಇದರಲ್ಲಿ ಏನು ಹೇಳ್ತಾ ಉಂಟು, ಇದರಲ್ಲಿ ಏನು ಹೇಳ್ತಾ ಉಂಟು, ಇದರಲ್ಲಿ ಏನು ಹೇಳ್ತಾ ಉಂಟು, ರೈಟ್. ಸೊ ಕಾಂಪ್ಲಿಕೇಟೆಡ್ ಮಾಡಬೇಡಿ ವಿಷಯನ, ಎಷ್ಟು ಸಿಂಪಲ್ ಆಗ್ತಾರೆ ಅಷ್ಟೇ ಸಿಂಪಲ್ ಇಟ್ಕೊಳ್ಳಿ. ಬಿಕಾಸ್ ಥಿಂಗ್ಸ್ ಈಸಿ, ದಟ್ ಥಿಂಗ್ಸ್ ಬಿಕಮ್ ಈಸಿ, ರೈಟ್. ಸೊ ಎಷ್ಟು ಕಾಂಪ್ಲಿಕೇಟ್ ಆಗ್ತಾರೆ ಅಷ್ಟು ಮಾಡ್ಲಿಕ್ಕೆ ಹೋಗಬೇಡಿ. ಬಿಕಾಸ್ ಕಾಂಪ್ಲಿಕೇಟೆಡ್ ಮಾಡಿದಷ್ಟು ನಮಗೆ ತಲೆನೋವು ಜಾಸ್ತಿ. ಎಷ್ಟು ನೀವು ಸಿಂಪಲಾಗಿ ಇರ್ತೀರ ಅಷ್ಟು ತುಂಬ ಚೆನ್ನಾಗಿ ಇಡ್ತಾರೆ ನನ್ನ ಪ್ರಕಾರ. ಫೈನ್. ಐ ಹೋಪ್ ನಾನು ಹೇಳಿದ ಪಾಯಿಂಟಲ್ಲಿ ನಿಮಗೆ ಕ್ಲಿಯರ್ ಆಯ್ತು ಅಂತ. ಇಫ್ ಇನ್ ಕೇಸ್ ವಿಡಿಯೋ ಚಾನಲ್ ಡೆಫಿನೆಟ್ಲಿ ಲೈಕ್ ಆ್ಯಂಡ್ ಶೇರ್ ಮಾಡಿ. ಹಾಗೆ ನಮ್ಮ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಬೇಕಂದ್ರೆ ಡಿಸ್ಕ್ರಿಪ್ಷನ್ ಲಿಂಕ್ ಉಂಟು, ಇಲ್ಲಿಂದ ನೀವು ಚೆಕ್ಔಟ್ ಮಾಡ್ಬೋದು. ಈ ವಿಡಿಯೋದಲ್ಲಿ ಥ್ಯಾಂಕ್ ಯು. ಹ್ಯಾವ್ ಅ ಗುಡ್ ಡೇ, ಹ್ಯಾವ್ ಅ ಪ್ರಾಫಿಟಬಲ್ ವೀಕ್ ಹೆಡ್.